ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, ದ ಸುಪ್ರೀಂ ಕೋರ್ಟ್ ಟೋಲ್ಡ್ ದಿ ಎಲೆಕ್ಷನ್ ಕಮಿಷನ್ ಟು ಪ್ರಯಾರಿಟೈಸ್ ಮಾಸ್ ಇನ್ಕ್ಲೂಷನ್ ಇನ್ ಬಿಹಾರ್ಸ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ and to accept Aadhaar and EPIC as valid identity documents. ಬಿಹಾರದಲ್ಲಿ ಆಗ್ತಾ ಇರತಕ್ಕಂತಹ ಕೆಲವು ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಾರ ನೋಡಿದ್ವಿ. ಅಲ್ಲಿನ ಕೆಲವು ಡಾಕ್ಯುಮೆಂಟ್ಗಳನ್ನ ಎಕ್ಸ್ಟ್ರಾ ಕೊಡಬೇಕು ಅಂತ ಚುನಾವಣಾ ಆಯೋಗ ಕೇಳ್ತಾ ಇತ್ತು. ಎಲ್ಲರ ಹತ್ರ ಆ ಡಾಕ್ಯುಮೆಂಟ್ ಇರಲಿಲ್ಲ. ಹೀಗಾಗಿ ತುಂಬಾ ಕಡೆ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡಿದ್ದಾರೆ, ಅದರಲ್ಲಿ ಪರಿಷ್ಕರಣೆ ಮಾಡಿದ್ದಾರೆ. ಅಲ್ಲಿ ಏನ್ ಮಾಡಿ ನೀವು ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಮಾಸ್ ಇನ್ಕ್ಲೂಷನ್, ಸಾಮೂಹಿಕ ಸೇರ್ಪಡೆಗೆ ಆದ್ಯತೆ ಕೊಡಿ. ನೋಡಿ, ಇಲ್ಲಿ ಹೆಡ್ಲೈನ್ ಇದೆ ನೋಡಿ, ಫೋಕಸ್ ಆನ್ ಮಾಸ್ ಇನ್ಕ್ಲೂಷನ್ ನಾಟ್ ಎಕ್ಸ್ಕ್ಲೂಷನ್. ಇನ್ಕ್ಲೂಷನ್ ಅಂತಂದ್ರೆ ಎಲ್ಲರನ್ನ ಸೇರ್ಪಡಿಸೋದು, ಒಳಗೊಳ್ಳೋದು. ಎಕ್ಸ್ಕ್ಲೂಷನ್ ಅಂತಂದ್ರೆ ಹೊರಗಿಡೋದು. ಹಾಗಾಗಿ ಮುಖ್ಯವಾಗಿ ಎಲ್ಲರಿಗೂ ಸಹ ಅವಕಾಶ ಸಿಗಬೇಕು. ರೈಟ್ ಟು ವೋಟ್ ಇದೆಯಲ್ವಾ, ಆ ಒಂದು ಮತ ಚಲಾಯಿಸುವ ಹಕ್ಕನ್ನ ಎಲ್ಲರೂ ಸಹ ತಮಗೆ ಬೇಕಾದ ರೀತಿಯಲ್ಲಿ ಹಕ್ಕನ್ನ ಚಲಾಯಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಈಗಲೂ ಮತ್ತೆ ಅದನ್ನ ಪುನರುಚ್ಚರಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹೇಳಿರೋದೇನು, ಆಧಾರ್ ಮತ್ತೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಚುನಾವಣಾ ಮತ ಚೀಟಿ ಇರುತ್ತಲ್ವಾ, ಅದೆರಡನ್ನ ಸಹ ನೀವು ಮಾನ್ಯ ಗುರುತಿನ ದಾಖಲೆಗಳಾಗಿ ಸ್ವೀಕರಿಸಿ ಅಂತ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಸೂಚಿಸ್ತಾ ಇದೆ. ಇದರಿಂದಾಗಿ ಎಲ್ಲರೂ ಸಹ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮೊದಲೊಂದು ಸಾರಿ ನೀವು ಕೇಳಿರಬಹುದು, ಮತ್ತೊಂದು ಸಾರಿ ನೋಡೋಣ. SIR ಇಸ್ ಅ ಫೋಕಸ್ಡ್ ಪ್ರೊಸೆಸ್ ಅಂಡರ್ಟೇಕನ್ ಬೈ ಎಲೆಕ್ಷನ್ ಕಮಿಷನ್ to update and verify voter list in specific areas before election, often involving door-to-door verification. ಈ SIR ಅಂತಂದ್ರೆ ಏನು, ತೀವ್ರವಾದ ಪರಿಷ್ಕರಣೆ ಅಂತಂದ್ರೆ ಚುನಾವಣೆಗಿಂತ ಮೊದಲು ಕೆಲವು ನಿರ್ದಿಷ್ಟವಾದ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಮತದಾರರ ಪಟ್ಟಿಯನ್ನು ನವೀಕರಿಸಲಿಕ್ಕೆ ಕೆಲವು ಪರಿಷ್ಕರಣೆಗಳನ್ನ ಮಾಡ್ತಾರೆ. ಅದರಲ್ಲಿ ಮನೆ ಮನೆ ಹೋಗಿ ಪರಿಶೀಲನೆ ಮಾಡೋದು ಸಹ ಕೆಲವೊಂದು ಸಾರಿ ಮಾಡಿರ್ತಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಲ್ಲಿ ಮನೆ ಪರಿಶೀಲನೆ ಸಹ ಸೇರಿರುತ್ತೆ. ಇದನ್ನ ಚುನಾವಣಾ ಆಯೋಗ ಈಗ ಕೈಗೊಂಡಿತ್ತು. ಇನ್ನು EPIC ಬಗ್ಗೆ ಸಹ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೇನೆ. ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಏನದು, ಅಫಿಷಿಯಲ್ ವೋಟರ್ ID, ಚುನಾವಣಾ ಆಯೋಗ ನೀಡುವಂತಹ ಮತದಾರರ ಗುರುತಿನ ಚೀಟಿ, issued by the election commission of India and is presumed to be valid and authentic proof of identity for voting and electoral enrollment. ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವರು ನೋಂದಣಿ ಮಾಡ್ಕೊಂಡಿದ್ದಾರೆ, ಮತ್ತೆ ಇವರಿಗೆ ಎಲೆಕ್ಷನ್ ನಲ್ಲಿ ವೋಟ್ ಮಾಡುವ ಅಧಿಕಾರ ಇದೆ ಅಂತ ಪ್ರೂಫ್ ಮಾಡ್ಲಿಕ್ಕೆ, ಅಥವಾ ಅದನ್ನ ಪ್ರೂಫ್ ಆಗಿ ನಾವು ತೆಗೆದುಕೊಳ್ಳಬಹುದು EPIC ಅನ್ನ. ಮುಂದಿನದ್ದು ನೋಡಿ, ದಿವ್ಯಾ ದೇಶ್ಮುಖ್ ಬಿಕೇಮ್ ದಿ ಫಸ್ಟ್ ಇಂಡಿಯನ್ ವಿಮೆನ್ ಟು ವಿನ್ ದಿ ಫಿಡೆ ವುಮೆನ್ಸ್ ವರ್ಲ್ಡ್ ಕಪ್ ಬೈ ಡಿಫೀಟಿಂಗ್ ಕೊನೇರು ಹಂಪಿ ಇನ್ ದಿ ಫೈನಲ್ ಹೆಲ್ಡ್ ಎಟ್ ಬಾಟುಮಿ, ಜಾರ್ಜಿಯಾ. ಜಾರ್ಜಿಯಾದ ಬಟುಮಿನಲ್ಲಿ ಫಿಡೆ ಮಹಿಳಾ ವಿಶ್ವಕಪ್ ಫೈನಲ್ ನಲ್ಲಿ ಚೆಸ್ಗೆ ಸಂಬಂಧಪಟ್ಟಿದ್ದು ಇದು. ಯಾರು ಕೊನೇರು ಹಂಪಿಯವರನ್ನ ಸೋಲಿಸುವ ಮೂಲಕ ದಿವ್ಯಾ ದೇಶ್ಮುಖ್ ಅವರು ಮಹಿಳಾ ವಿಶ್ವಕಪ್ ಅನ್ನ ಗೆದ್ದ ಮೊದಲ ಭಾರತೀಯ ಮಹಿಳೆ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಗ್ರ್ಯಾಂಡ್ ಮಾಸ್ಟರ್ ಇಸ್ ದ ಹೈಯೆಸ್ಟ್ ಟೈಟಲ್ ಅವಾರ್ಡೆಡ್ ಬೈ ಫಿಡೆ ಇನ್ ಚೆಸ್ ನಲ್ಲಿ ನೀಡುವಂತ ಅತ್ಯುನ್ನತ ಪ್ರಶಸ್ತಿ ಇದು, ಹೈಯೆಸ್ಟ್ ಟೈಟಲ್. ದಿವ್ಯಾ ದೇಶ್ಮುಖ್ ಬಿಕೇಮ್ ಇಂಡಿಯಾಸ್ 88th ಗ್ರ್ಯಾಂಡ್ ಮಾಸ್ಟರ್, ಭಾರತದ 88ನೇ ಗ್ರ್ಯಾಂಡ್ ಮಾಸ್ಟರ್, ಓನ್ಲಿ ದ 4th ಇಂಡಿಯನ್ ವುಮೆನ್ ಟು ಅರ್ನ್ ದಿಸ್ ಟೈಟಲ್, 4ನೇ ಭಾರತೀಯ ಮಹಿಳೆ. ಇನ್ನು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಅಂತ ಒಂದು ಬಂದಿದೆ. ಅಂತಂದ್ರೆ ಯಾಕೆ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ವರ್ಷ ನೀವು ನೋಡಿರಬಹುದು, ಕೆಲವೊಂದು ವರ್ಷಗಳ ಹಿಂದೆ ಸಹ UPSC ಯಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಸಡನ್ ಆಗಿ ಕ್ವಶನ್ ಕೇಳ್ಬಿಡ್ತಾರೆ. ಸ್ಪೋರ್ಟ್ಸ್ ಆಕ್ಚುಲಿ ನಾವು ಸಬ್ಜೆಕ್ಟ್ ಸಿಲೆಬಸ್ ನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅದ್ರ ಯಾವ್ಯಾವಾಗ ಭಾರತ ವರ್ಲ್ಡ್ ಲೆವೆಲ್ ಅಲ್ಲಿ ಫೈನಲ್ ನಲ್ಲಿ ಈ ತರ ಗೆದ್ದಾಗ ಗುಕೇಶ್ ಅವರ ಬಗ್ಗೆ ಕೇಳಿದ್ರು, ಖೋ ವರ್ಲ್ಡ್ ಲೆವೆಲ್ ಅಲ್ಲಿ ಗೆದ್ದಾಗ ಕೇಳಿದ್ರು. ಹೀಗೆ ವರ್ಲ್ಡ್ ಲೆವೆಲ್ ಅಲ್ಲಿ ಭಾರತದ ಪ್ರದರ್ಶನ ಒಳ್ಳೇದಿದೆ ಅಂತಂದ್ರೆ ಆವಾಗ ಕೇಳುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದರ ಬಗ್ಗೆ ಒಂದೊಂದ್ಸಾರಿ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್, ದ ಕ್ಯಾಂಡಿಡೇಟ್ಸ್ ಟೂರ್ನಮೆಂಟ್ ಇಸ್ ಅ ಕೀ ಫಿಡೆ event that determines who will challenge the reigning world chess champion, and both Divya and Hampi qualified for it by reaching the World Cup final. ಅಂದ್ರೆ ವಿಶ್ವ ಚೆಸ್ ಚಾಂಪಿಯನ್ ಅನ್ನ ಯಾರು ಎದುರಿಸ್ತಾರೆ, ಯಾರು ಗೆಲ್ತಾರೆ ಅನ್ನೋದನ್ನ ನಿರ್ಧರಿಸುವಂತಹ ಒಂದು ಟೂರ್ನಮೆಂಟ್ ಇದು. ಇದರಲ್ಲಿ ಭಾರತದ ದಿವ್ಯಾ ಮತ್ತೆ ಕೊನೇರು ಹಂಪಿ ಅಂತ ಹೇಳಿದ್ವಲ್ವಾ, ಇಬ್ರು ಸಹ ಭಾರತೀಯರೇ, ಇಬ್ರು ಸಹ ಫೈನಲಿಗೆ ಹೋಗಿದ್ರು.
ಭಾರತದವರೇ ಕೊನೆಗೂ ಗೆದ್ದಿದ್ದಾರೆ. 2 ಜನ ಭಾರತೀಯರೇ ಹೋಗಿರೋದು ಫೈನಲಿಗೆ, ಅದು ಸಹ ನಮಗೊಂದು ಹೆಮ್ಮೆ. ಮುಂದಿನ ವಿಚಾರ ನೋಡೋಣ. The head of PM Modi's visit to Japan, Indian and Japanese officials discussed strengthening ties and reviewed the Mumbai-Ahmedabad bullet train project, with Japan planning to give India 2 E10 Shinkansen trains. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಪಾನಿಗೆ ಭೇಟಿ ನೀಡಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ಯಾವುದೇ ಒಂದು ನಾಯಕರು ಭೇಟಿ ನೀಡುವುದಕ್ಕಿಂತ ಮೊದಲು ಬೇರೆ ಬೇರೆ ಅಧಿಕಾರಿಗಳು, ಎರಡೂ ದೇಶಗಳ ರಾಯಭಾರಿಗಳಿರಬಹುದು ಅಥವಾ ಡಿಪ್ಲೊಮ್ಯಾಟ್ಸ್ಗಳಿರ್ತಾರಲ್ವಾ, ಅವರೆಲ್ಲ ದ್ವಿಪಕ್ಷೀಯ ಸಂಬಂಧದ ಕುರಿತು ಬೈಲ್ಯಾಟ್ರಲ್ ಟೈಸ್ ಬಗ್ಗೆ ಮಾತುಕತೆ ನಡೆಸ್ತಾರೆ. ಇವರೆಲ್ಲ ಮಾತುಕತೆ ನಡೆಸಿರ್ತಾರೆ. ಆಮೇಲೆ ನಾಯಕರು ಹೋಗಿ ನಿರ್ಧಾರಗಳನ್ನ ಕೈಗೊಳ್ಳೋದು ಅಂತಂದ್ರೆ ಮೊದಲೇ ಡಾಕ್ಯುಮೆಂಟ್ ರೆಡಿ ಆಗಿರುತ್ತೆ, ಅಲ್ಲಿ ಹೋಗಿ ಇವರು ಸೈನ್ ಮಾಡ್ಲಿಕ್ಕಿರುತ್ತೆ. ಅಂತಂದ್ರೆ ಎಲ್ಲ ಡಿಪ್ಲೊಮ್ಯಾಟ್ಸ್ಗಳು ಅದರ ಬಗ್ಗೆ ಮೊದಲೇ ತೀರ್ಮಾನಗಳನ್ನ ಕೈಗೊಂಡಿರ್ತಾರೆ. ದೇಶದ ನಾಯಕರು ಅದಕ್ಕೆ ಔಪಚಾರಿಕವಾಗಿ ಚಾಲನೆಯನ್ನ ಕೊಡ್ತಾರೆ. ಈಗ ಬೇರೆ ಬೇರೆ ಡಿಪ್ಲೊಮ್ಯಾಟ್ಸ್ಗಳು ಈಗ ಹೇಗೆ ನಾವು ಭಾರತ ಮತ್ತೆ ಜಪಾನ್ನ ಸಂಬಂಧವನ್ನ ಬಲಪಡಿಸಬಹುದು ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಮುಂಬೈ ಮತ್ತೆ ಅಹಮದಾಬಾದ್, ಇಲ್ಲಿ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆಯ ಬಗ್ಗೆ ಸಹ ಚರ್ಚೆ ಮಾಡಿದ್ದಾರೆ. ಇನ್ನು ಜಪಾನ್ ಏನ್ ಮಾಡ್ಲಿಕ್ಕಿದೆ, 2 E10 ಶಿಂಕಾನ್ಸೆನ್ ರೈಲುಗಳನ್ನ ಭಾರತಕ್ಕೆ ಉಡುಗೊರೆಯಾಗಿ ನೀಡಬಹುದು ಅನ್ನೋ ಒಂದು ಸುದ್ದಿ ಇದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಏನಿದು ಶಿಂಕಾನ್ಸೆನ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್? ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್ ಯೂಸಿಂಗ್ ಜಪಾನ್ಸ್ ಶಿಂಕಾನ್ಸೆನ್ ಟೆಕ್ನಾಲಜಿ. ಭಾರತದ ಮೊದಲ ಬುಲೆಟ್ ಟ್ರೈನ್ ಹೈ ಸ್ಪೀಡ್ ರೈಲು ಯೋಜನೆ. ಜಪಾನಿನ ಶಿಂಕಾನ್ಸೆನ್ ಬುಲೆಟ್ ಟ್ರೈನ್ ತಂತ್ರಜ್ಞಾನವನ್ನ ನಾವು ಬಳಸ್ಕೊಳ್ತಾ ಇದ್ದೇವೆ. ಎಲ್ಲಿ ಕನೆಕ್ಟ್ ಆಗುತ್ತೆ ಹೆಸರಲ್ಲೇ ಇದೆ ಅಲ್ವಾ, ಮುಂಬೈಯಿಂದ ಅಹಮದಾಬಾದ್ಗೆ ಕನೆಕ್ಟ್ ಆಗುತ್ತೆ. ಅಂಡ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಫುಲ್ಲಿ ಕಂಪ್ಲೀಟೆಡ್ ಬೈ ಡಿಸೆಂಬರ್ 2029. 2029 ಅಂತ್ಯಕ್ಕೆ ಡಿಸೆಂಬರ್ ಟೈಮ್ನಲ್ಲಿ ಈ ಒಂದು ಯೋಜನೆ ಕಂಪ್ಲೀಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅದೇ ರೀತಿ ಕ್ರಿಟಿಕಲ್ ಮಿನರಲ್ಸ್ ಅದನ್ನು ಸಹ ಚರ್ಚೆ ಮಾಡಿದ್ದಾರೆ ಈ ಒಂದು ಭೇಟಿಯಲ್ಲಿ. ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ ಏನು? ಲಿಥಿಯಂ ಅಂಡ್ ರೇರ್ ಅರ್ತ್ ಎಲಿಮೆಂಟ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಮೇಕಿಂಗ್ ಬ್ಯಾಟರೀಸ್ ಅಂಡ್ ಮ್ಯಾಗ್ನೆಟ್ಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್. ಎಲೆಕ್ಟ್ರಿಕ್ ವೆಹಿಕಲ್ಗಳಂತ ನ್ಯೂಸ್ ಅಲ್ಲಿ ಬಂದ್ರೆ ನಿಮ್ಗೆ ಯಾವ್ದು ನೆನಪಾಗಬೇಕು? ಈ ಕಡೆ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು, ಅದರ ಜೊತೆ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳು, ಹೀಗೆ ಎಲ್ಲ ವಿಷಯಗಳನ್ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಕಲ್ತ್ಕೊಳ್ಳಿ. ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಅವಶ್ಯಕತೆ ಯಾಕಿದೆ ನಮ್ಗೆ? ಯಾಕಂತಂದ್ರೆ ಒಂದು ಕಡೆ ನವೀಕರಿಸಬಹುದಾದ ಇಂಧನ, ನವೀಕರಿಸಲಾಗದ ಇಂಧನ ಅಂತಿದೆಯಲ್ವಾ, ನವೀಕರಿಸಲಾಗದ ಇಂಧನಗಳ ಸಂಖ್ಯೆ ಅಥವಾ ಇಂಧನಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನಾವು ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಕಡೆ ಮುಖ ಮಾಡ್ತಾ ಇದ್ದೇವೆ. ಇವುಗಳಿಗೆ ಬ್ಯಾಟರಿ ಮತ್ತೆ ಅದಕ್ಕೆ ಬೇಕಾದಂತಹ ಮ್ಯಾಗ್ನೆಟ್ಗಳನ್ನ ತಯಾರಿಸಲಿಕ್ಕೆ ಬೇಕಾಗಿರುವಂತಹ ಪ್ರಮುಖ ಮಿನರಲ್ಗಳು ಕ್ರಿಟಿಕಲ್ ಮಿನರಲ್ಗಳು ಅಂತ ಕರೀತಾರೆ. ಇದರಲ್ಲಿ ಲಿಥಿಯಂ ಮತ್ತೆ ಬೇರೆ ಬೇರೆ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಬರುತ್ತೆ. ಮುಖ್ಯವಾಗಿ ಇಲ್ಲಿ ಹೆಚ್ಚು ಪ್ರಾಬಲ್ಯ ಹೊಂದಿರೋದು ಚೀನಾ. ಚೀನಾ ಈಗ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕಿದೆ. ಹಾಗಾಗಿ ಅದರಿಂದ ಗ್ಲೋಬಲ್ ಸಪ್ಲೈ ಚೈನ್, ಇಡೀ ಜಗತ್ನಲ್ಲಿ ಕ್ರಿಟಿಕಲ್ ಮಿನರಲ್ಗಳ ಒಂದು ಪೂರೈಕೆ ಸರಪಳಿ ಇದೆಯಲ್ವಾ, ಅದು ಡಿಸ್ರಪ್ಟ್ ಆಗ್ತಾ ಇದೆ, ಏರುಪೇರು ಆಗ್ತಾ ಇದೆ. ಹಾಗಾಗಿ ಭಾರತ ಮತ್ತೆ ಜಪಾನ್ ಸಹ ಇದ್ರ ಬಗ್ಗೆ ಏನ್ ಮಾಡೋದು ಅಂತ ಚರ್ಚೆ ಮಾಡ್ತಾ ಇವೆ. ಇನ್ನು ಮುಂದಿನದು ನೋಡಿ, ಎನ್ವೈರ್ಮೆಂಟ್ ಮಿನಿಸ್ಟ್ರಿ ನೋಟಿಫೈಡ್ ದಿ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಆಫ್ ಕಂಟಾಮಿನೇಟೆಡ್ ಸೈಟ್ಸ್ ರೂಲ್ಸ್ 2025 ಟು ಲೀಗಲಿ ಮ್ಯಾನೇಜ್ ಅಂಡ್ ಕ್ಲೀನ್ ಅಪ್ ಸೈಟ್ಸ್ ಪೊಲ್ಯೂಟೆಡ್ ಬೈ ಹಜಾರ್ಡಸ್ ಕೆಮಿಕಲ್ ವೇಸ್ಟ್ ಅಕ್ರಾಸ್ ಇಂಡಿಯಾ. ಪರಿಸರ ಸಚಿವಾಲಯ ಏನ್ ಮಾಡ್ತಾ ಇದೆ, ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಕಲುಷಿತ ತಾಣಗಳ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ಕಂಟಾಮಿನೇಟೆಡ್ ಸೈಟ್ಸ್. ಏನ್ ಮಾಡ್ತಾರೆ ಇದರಲ್ಲಿ? ಈಗ ಬೇರೆ ಬೇರೆ ರಾಸಾಯನಿಕ ತ್ಯಾಜ್ಯಗಳಿರುತ್ತೆ, ಹಜಾರ್ಡಸ್ ಕೆಮಿಕಲ್ಗಳು. ಆ ಹಜಾರ್ಡಸ್ ಕೆಮಿಕಲ್ಗಳಿಂದ ಕಂಟ್ಯಾಮಿನೇಟ್, ವಿಷಕಾರಿಯಾಗಿರುವಂಥದ್ದು ಅಥವಾ ಕಲುಷಿತ ಆಗಿರುವಂತಹ ತಾಣಗಳನ್ನ ಹೇಗೆ ನಾವು ಲೀಗಲಿ ಮ್ಯಾನೇಜ್ ಮಾಡೋದು, ಕಾನೂನುಬದ್ಧವಾಗಿ ಹೇಗೆ ನಿರ್ವಹಿಸೋದು, ಅವುಗಳನ್ನು ಹೇಗೆ ಕ್ಲೀನ್ ಅಪ್ ಮಾಡೋದು, ಸ್ವಚ್ಛಗೊಳಿಸೋದು ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಗಳನ್ನ ಇದರಲ್ಲಿ ಕೊಟ್ಟಿರ್ತಾರೆ. ಯಾವುದು? ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಆಫ್ ಕಂಟ್ಯಾಮಿನೇಟೆಡ್ ಸೈಟ್ಸ್ ರೂಲ್ಸ್ 2025. ಹಾಗಾದ್ರೆ ಏನು ಕಂಟ್ಯಾಮಿನೇಟೆಡ್ ಸೈಟ್ ಅಂತಂದ್ರೆ? ಇಟ್ಸ್ ಅ ಲ್ಯಾಂಡ್ ವೇರ್ ಹಜಾರ್ಡಸ್ ಆರ್ ಕೆಮಿಕಲ್ ವೇಸ್ಟ್ ಹ್ಯಾಸ್ ಬೀನ್ ಡಂಪ್ಡ್ ಹಿಸ್ಟಾರಿಕಲಿ, ಆಫನ್ ಬಿಫೋರ್ ಪ್ರಾಪರ್ ವೇಸ್ಟ್ ರೆಗ್ಯುಲೇಷನ್ ಎಕ್ಸಿಸ್ಟೆಡ್, ವಾಸಿಂಗ್ ಆನ್ಗೋಯಿಂಗ್ ರಿಸ್ಕ್ ಟು ಹೆಲ್ತ್ ಅಂಡ್ ದಿ ಎನ್ವೈರ್ಮೆಂಟ್. ಅಂತಂದ್ರೆ ಮೊದಲೆಲ್ಲ ಈ ತರ ರೂಲ್ಸ್ ಗಳು ಇರಲಿಲ್ಲ. ಅವಾಗ ಅವರಿಗೆ ಹೇಗೆ ಬೇಕು ಹಾಗೆ ತಮ್ಮ ತ್ಯಾಜ್ಯಗಳನ್ನ ಅಥವಾ ಒಂದು ವಿಷಕಾರಿ ಅಂಶಗಳನ್ನ ಎಲ್ಲೆಲ್ಲೋ ಅದನ್ನ ವಿಲೇವಾರಿ ಮಾಡ್ತಾ ಇದ್ರು.
ಅದರಿಂದಾಗಿ ಪರಿಸರಕ್ಕೆ ಮತ್ತೆ ಅಲ್ಲಿರುವ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ. ಹಾಗಾಗಿ ಇಂತಹ ಒಂದು ತ್ಯಾಜ್ಯವನ್ನ ವಿಲೇವಾರಿ ಮಾಡದ ಭೂಮಿ ಇರುತ್ತಲ್ವಾ, ಅದು ಕಂಟ್ಯಾಮಿನೇಟೆಡ್ ಸೈಟ್, ಕಲುಷಿತವಾದಂತಹ ತಾಣ. ಇದನ್ನ ಕ್ಲೀನ್ ಮಾಡ್ಲಿಕ್ಕೆ, ಲೀಗಲಿ ಮ್ಯಾನೇಜ್ ಮಾಡ್ಲಿಕ್ಕೆ ರೂಲ್ಸ್ ಅನ್ನ ತಂದಿದ್ದಾರೆ. ಇನ್ನು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಇದ್ರ ಬಗ್ಗೆ ಎನ್ವೈರ್ಮೆಂಟ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ನೋಡ್ತೀರಿ. ಇಂಡಿಯಾಸ್ ಅಂಬ್ರೆಲ್ಲಾ ಎನ್ವೈರ್ಮೆಂಟ್ ಲಾ ದಟ್ ಎಂಪವರ್ಸ್ ದ ಸೆಂಟ್ರಲ್ ಗವರ್ಮೆಂಟ್ ಟು ರೆಗ್ಯುಲೇಟ್ ಅಂಡ್ ಎನ್ಫೋರ್ಸ್ ಮೆಜರ್ಸ್ ಫಾರ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್, ಅಂಡರ್ ವಿಚ್ ನ್ಯೂ 2025 ರೂಲ್ಸ್ ಹ್ಯಾವ್ ಬಿನ್ ಫ್ರೇಮ್ಡ್. ಒಂದು ಪ್ರಮುಖವಾದ ಕಾಯ್ದೆ ಇದು, ಪರಿಸರ ಸಂರಕ್ಷಣಾ ಕಾಯ್ದೆ 1986ರದ್ದು. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಿಕ್ಕೆ, ನಿಯಂತ್ರಣವನ್ನ ತರಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದರ ಮೂಲಕ ಅಧಿಕಾರ ಸಿಗುತ್ತೆ. ಹಾಗಾಗಿ ಈ ಒಂದು ಕಾಯ್ದೆಯ ಅಡಿಯಲ್ಲಿ, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಈ ಒಂದು ರೂಲ್ಸ್ ಗಳನ್ನ, ನೆನಪಿದೆಯಾ ಯಾವ ರೂಲ್ಸ್ ಅಂತ? ಎನ್ವೈರ್ಮೆಂಟ್ ಪ್ರೊಟೆಕ್ಷನ್, ಮ್ಯಾನೇಜ್ಮೆಂಟ್ ಆಫ್ ಕಂಟ್ಯಾಮಿನೇಟೆಡ್ ಸೈಟ್ಸ್ ರೂಲ್ಸ್, ಇದನ್ನ ಜಾರಿಗೊಳಿಸ್ತಾ ಇದ್ದಾರೆ. ಮುಂದಿನದು ನೋಡಿ, ಗ್ಲೋಬಲ್ ಸ್ಟಡಿ ಯೂಸಿಂಗ್ ಸ್ಯಾಟಲೈಟ್ ಡೇಟಾ ಫೌಂಡ್ ದಟ್ India has the highest number of slum clusters in flood prone areas with over 158 million people, mainly in the Ganga Delta, exposed to flood risk due to poverty, lack of housing and weak infrastructure. ನೀವು ಸೋಷಿಯಲ್ ಇಶ್ಯೂಸ್ಗಳಲ್ಲಿ ಸೊಸೈಟಿ ಎಲ್ಲ ನೋಡ್ತೀರಿ, ಯಾಕಂದ್ರೆ ಪವರ್ಟಿ ಅನ್ನೋದು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಪವರ್ಟಿಯಿಂದ ಹಸಿವಿನ ಸಮಸ್ಯೆ, ಹಂಗರಿಂದ ಏನಾಗುತ್ತೆ, ಎಜುಕೇಶನ್ ಸಿಗಲ್ಲ. ಯಾಕೆ ಎಜುಕೇಶನ್ ಸಿಗಲ್ಲ? ಮನೆಯಲ್ಲಿ ಬಡತನ ಇದೆ, ಹಸಿವಿದೆ, ಹಾಗಾಗಿ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇ ಕೆಲಸಕ್ಕೆ ಕಳಿಸ್ತಾರೆ. ಆವಾಗ ಅವರಿಗೆ ಎಜುಕೇಶನ್ ಸಿಗಲ್ಲ. ಎಜುಕೇಶನ್ ಸಿಗದೆ ಇರೋದ್ರಿಂದ ಮುಂದೆ ಅವರು ಒಳ್ಳೆ ಉದ್ಯೋಗಗಳನ್ನ ಪಡ್ಕೊಳ್ಳಿಕ್ಕಾಗಲ್ಲ. ಯಾವಾಗಲೂ ಕೆಳಮಟ್ಟದ ಉದ್ಯೋಗಗಳನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಅದು ಟೆಂಪ್ರರಿ ಆಗಿರುತ್ತೆ. ಎಂಪ್ಲಾಯ್ಮೆಂಟ್ ಸಮಸ್ಯೆ ಬರುತ್ತೆ. ಒಂದು ಪವರ್ಟಿಯಿಂದ ಹಂಗರ್, ಎಜುಕೇಶನ್, ಎಂಪ್ಲಾಯ್ಮೆಂಟ್, ಹೀಗೆ ತುಂಬಾ ಸಮಸ್ಯೆಗಳು. ಅದೊಂದು ವಿಷಿಯಸ್ ಸೈಕಲ್ ಅಂತ ಕರಿತೇವೆ. ಅಂತಂದ್ರೆ ವಿಷ ಚಕ್ರ ತರ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಈಗ ನೋಡಿ, ಅಂತ ಪವರ್ಟಿ ಇರುವಂತಹ ಪ್ರದೇಶಗಳು, ಸ್ಲಮ್ಗಳು ಅಂತ ಕರಿತೀವಲ್ವಾ, ಕೊಳಗೇರಿಗಳು, ಹೀಗೆ ತುಂಬಾ ಕಡೆ ಕೊಳಗೇರಿಗಳನ್ನ ನೀವು ನೋಡಿರಬಹುದು. ಇಲ್ಲಿ ಒಂದು ಸ್ಟಡಿ ಏನ್ ಹೇಳ್ತಾ ಇದೆ, ಗ್ಲೋಬಲ್ ಸ್ಟಡಿ ಯಾವ್ದನ್ನ ಯೂಸ್ ಮಾಡಿಕೊಂಡು, ಸ್ಯಾಟಲೈಟ್ ಡೇಟಾವನ್ನ ಯೂಸ್ ಮಾಡ್ಕೊಂಡಿದೆ. ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಲಮ್ ಕ್ಲಸ್ಟರ್ಸ್ ಇನ್ ಫ್ಲಡ್ ಪ್ರೋನ್ ಏರಿಯಾಸ್, ಅಂತಂದ್ರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಹೆಚ್ಚು ಕೊಳಗೇರಿ ಇರುವಂತಹ ದೇಶ. ಓವರ್ 158 ಮಿಲಿಯನ್ ಪೀಪಲ್, 158 ಮಿಲಿಯನ್ ಅಂತಂದ್ರೆ ಅಷ್ಟು ದಶಲಕ್ಷಕ್ಕೂ ಹೆಚ್ಚು ಜನರು ಇಂತಹ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಅವರ ಪರಿಸ್ಥಿತಿ ಆ ಲೆವೆಲ್ ಅಲ್ಲಿ ಇದೆ. ಅಂತಂದ್ರೆ ಅವರಿಗೆ ಸರಿಯಾದನ್ನ ಪಡ್ಕೊಳ್ಳಿಕ್ಕೆ, ಒಳ್ಳೆ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಫ್ಲಡ್ ರಿಸ್ಕ್ ಇದೆ, ಲ್ಯಾಕ್ ಆಫ್ ಹೌಸಿಂಗ್, ಮನೆಗಳು ಸರಿಯಾಗಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿಲ್ಲ. ಇನ್ನು ಏನಿದು ಫ್ಲಡ್ ಪ್ಲೇನ್ ಸೆಟ್ಲ್ಮೆಂಟ್ ಅಂತಂದ್ರೆ, ಹ್ಯೂಮನ್ ಹ್ಯಾಬಿಟೇಷನ್ ಬಿಲ್ಟ್ ನಿಯರ್ ರಿವರ್ಸ್ ಆರ್ ಕೋಸ್ಟ್ ದಟ್ ಆರ್ ನ್ಯಾಚುರಲಿ ಪ್ರೋನ್ ಟು ಫ್ಲಡ್ಡಿಂಗ್, ಆಫನ್ ಆಕ್ಯುಪೈಡ್ ಬೈ ಲೋ ಇನ್ಕಮ್ ಗ್ರೂಪ್ಸ್ ಡ್ಯೂ ಟು ಚೀಪರ್ ಲ್ಯಾಂಡ್ ಅಂಡ್ ಲ್ಯಾಕ್ ಆಫ್ ಸೇಫರ್ ಹೌಸಿಂಗ್ ಆಪ್ಷನ್ಸ್. ಇವರಿಗೆ ಬಡತನ ಇದೆ. ಮೊದಲೇ ಹೇಳಿದಾಗೆ ಬಡತನದಿಂದ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಇವರಿಗೆ ಮುಖ್ಯವಾಗಿ ಕಡಿಮೆ ಬೆಲೆಯಲ್ಲಿ ಹೇಗಾದ್ರೂ ಮಾಡಿ ಒಂದ್ ಕಡೆ ನೆಲೆ ನಿಲ್ಬೇಕು. ಅದಕ್ಕೋಸ್ಕರ ಇಂತಹ ರಿವರ್ ಅಥವಾ ಕೋಸ್ಟ್, ಕರಾವಳಿ ಪ್ರದೇಶ, ನದಿ ಒಂದು ದಡ, ಹೀಗೆ ಇಂತಹ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಆದ್ರೆ ದೇ ಆರ್ ನ್ಯಾಚುರಲಿ ಪ್ರೋನ್ ಟು ಫ್ಲಡ್ಡಿಂಗ್, ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬರುವ ಸಾಧ್ಯತೆ ಇರುತ್ತೆ. ಆಫನ್ ಆಕ್ಯುಪೈಡ್ ಬೈ ಲೋ ಇನ್ಕಮ್ ಗ್ರೂಪ್ಸ್, ಹೆಚ್ಚು ಇಲ್ಲಿ ವಾಸ ಮಾಡೋರು ಕಡಿಮೆ ಆದಾಯವನ್ನು ಹೊಂದಿರುವವರು. ರಿವರ್ ಕೋಸ್ಟ್ ಇರಬಹುದು ಅಥವಾ ಸಮುದ್ರದ ದಡ, ಇಂತಹ ಪ್ರದೇಶಗಳಲ್ಲಿ. ಹಾಗಾಗಿ ಅವರ ಒಂದು ಸಂಖ್ಯೆ ಇಂತಹ ಒಂದು ನೋಡಿ ಎಷ್ಟು, 158 ಮಿಲಿಯನ್, ಅಷ್ಟ ಹೆಚ್ಚು ಜನ ಇಲ್ಲಿ ಇಂತಹ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಮುಖ್ಯವಾಗಿ ಇಂತಹ ಸಂದರ್ಭದಲ್ಲಿ ಎಥಿಕ್ಸ್ ನಲ್ಲಿ ಕೆಲವೊಂದು ಕೇಸ್ ಸ್ಟಡಿಗಳು ಬರುತ್ತೆ. ನೀವು ಒಂದು DC ಆದ್ರೆ, ಅಥವಾ ನಿನ್ನೆ ಸಹ ನೋಡಿದ್ವಿ, ಒಂದು ಕಡೆ DC ಆಗಿದ್ರೆ ಪ್ರವಾಹ ಪರಿಸ್ಥಿತಿ ಎದುರಾದಾಗ ಇವರೆಲ್ಲ ಫ್ಲಡ್ ಪ್ರೋನ್ ರೀಜನ್ ಅಲ್ಲಿ ಇದ್ದಾರೆ ಆಲ್ರೆಡಿ. ಮುಂದೆ ಯಾವುದೋ ಚಂಡಮಾರುತ, ಸುನಾಮಿ ಎದುರಾಗೋ ಪರಿಸ್ಥಿತಿ ಇದೆ. 158 ಮಿಲಿಯನ್ ಜನರು ಎಲ್ಲ ಒಂದೇ ಜಿಲ್ಲೆಯಲ್ಲಿ ಇರ್ತಾರೆ ಅಂತಲ್ಲ, ಆದ್ರೆ ನಿಮ್ಮ ಜಿಲ್ಲೆಯಲ್ಲೂ ಬಹುಪಾಲು ಜನರು, ಎಷ್ಟೋ ದೊಡ್ಡ ಮಟ್ಟದಲ್ಲಿ ಜನರು ಇಂತಹ ಫ್ಲಡ್ ಪ್ರೋನ್ ರೀಜನ್ ಅಲ್ಲಿ ಇದ್ದಾರೆ. ಒಂದ್ ವೇಳೆ ಚಂಡಮಾರುತ ಬಂದ್ರೆ, ಪ್ರವಾಹ ಬಂದ್ರೆ ಇವರ ಒಂದು ಜೀವನಕ್ಕೆ ಹಾನಿ ಆಗುತ್ತೆ. ಇನ್ನು IMD ಏನ್ ಹೇಳ್ತಾ ಇದೆ, ಕೆಲವೇ ದಿನಗಳಲ್ಲಿ ಪ್ರಕೃತಿ ವಿಕೋಪ ಸಂಭವಿಸುವ ಸಾಧ್ಯತೆ ಇರುತ್ತೆ. ಅವಾಗ ಏನ್ ಮಾಡ್ತೀರಿ ಪ್ರಶ್ನೆ ಬರುತ್ತೆ ಎಥಿಕ್ಸ್ ನಲ್ಲಿ. ಅಂತ ಪ್ರಶ್ನೆಗಳನ್ನ ಈಗ ನಾನು ಥಿಂಕ್ ಮಾಡಿ, ಆ ತರ ಇಂತಹ ಒಂದು ರೀಜನ್ ಅಲ್ಲಿ
ಇದ್ರೆ ಏನ್ ಮಾಡಬಹುದು, ಎಲ್ಲಿ ಅವರನ್ನ ಸ್ಥಳಾಂತರಿಸಬಹುದು, ಹೇಗೆ ಅವರಿಗೆ ಮೂಲ ಸೌಕರ್ಯಗಳನ್ನ ಕೊಡಬಹುದು. ಸಮಸ್ಯೆಗಳು ಇದ್ದೇ ಇರುತ್ತೆ, ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ಲಿಕ್ಕೆ ನೀವು ಡಿ ಸಿ ಆಗೋದು. ಹಾಗಾಗಿ ಆ ತರ ಸಹ ಥಿಂಕ್ ಮಾಡ್ತಾ ಹೋಗಿ. SDG, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದ್ರ ಬಗ್ಗೆ ಮೊದಲು ಸಾರಿ ಹೇಳಿದ್ವಿ, ತುಂಬಾ ಸಾರಿ ಮೆನ್ಷನ್ ಆಗ್ತಾನೆ ಇರುತ್ತೆ. 17 ಗ್ಲೋಬಲ್ ಗೋಲ್ಸ್ ಅಡಾಪ್ಟೆಡ್ ಬೈ ದಿ UN ಟು ಬಿ ಅಚೀವ್ಡ್ ಬೈ 2030, 2030 ವೇಳೆಗೆ ಸಾಧಿಸಬೇಕು ಅಂದ್ಕೊಂಡಿರುವಂತಹ ಒಂದು 17 ಜಾಗತಿಕ ಗುರಿಗಳಿದು. ಅದರಲ್ಲಿ ಪಾವರ್ಟಿ ಎಲಿಮಿನೇಷನ್ ಇದೆ, ಕ್ಲೀನ್ ವಾಟರ್ ಆಕ್ಸೆಸ್, ಬಡತನ ನಿರ್ಮೂಲನೆ, ಎಲ್ರಿಗೂ ಶುದ್ಧವಾದ ಕುಡಿಯುವ ನೀರನ್ನ ಕೊಡೋದು, ಕ್ಲೈಮೇಟ್ ಆಕ್ಷನ್, ಕ್ಲೈಮೇಟ್ ಚೇಂಜು, ಪರಿಸರಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕ್ರಮಗಳನ್ನು ಕೈಗೊಳ್ಳೋದು, ಅಂಡ್ ಆರ್ ಡೈರೆಕ್ಟ್ಲಿ ಲಿಂಕ್ಡ್ ಟು ಮ್ಯಾನೇಜಿಂಗ್ ಅರ್ಬನ್ ಫ್ಲಡ್ ರಿಸ್ಕ್ ಇನ್ ವಲ್ನರಬಲ್ ಕಮ್ಯುನಿಟೀಸ್. ಇಲ್ಲಿ ಕ್ಲೈಮೇಟ್ ಆಕ್ಷನ್ ಅಂತ ಇದೆಯಲ್ವಾ, ಇದು ನೋಡಿ ಹೇಗೆ ಹವಾಮಾನ ಬದಲಾಗ್ತಾ ಇದೆ, ಹವಾಮಾನ ಬದಲಾವಣೆ, ಕ್ಲೈಮೇಟ್ ಚೇಂಜ್ ಅಂತ ನಿಮ್ಗೆ ಗೊತ್ತಿದೆ. ಕ್ಲೈಮೇಟ್ ಚೇಂಜ್ ಇಂದ ಸಿ ಲೆವೆಲ್ ರೈಸ್ ಆಗ್ತಾ ಇದೆ, ಸಮುದ್ರದ ನೀರಿನ ಮಟ್ಟ ಜಾಸ್ತಿ ಆಗುತ್ತೆ. ನೀರಿನ ಮಟ್ಟ ಜಾಸ್ತಿ ಆದಾಗ ಫ್ಲಡ್ ಜಾಸ್ತಿ ಆಗುತ್ತೆ, ಫ್ಲಡ್ ಇವೆಂಟ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ಲಡ್ ಇವೆಂಟ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಇಂತಹ ಮೇಲ್ಗಡೆ ಕೊಟ್ಟಿದ್ದು ಫ್ಲಡ್ ಪ್ರೋನ್ ರೀಜನ್ಗಳು ಪ್ರವಾಹಕ್ಕೆ ಒಳಗಾಗುತ್ತವೆ. ಪ್ರವಾಹಕ್ಕೆ ಒಳಗಾದಾಗ ಅವರನ್ನ ಬೇರೆ ಕಡೆ ಸ್ಥಳಾಂತರಿಸಬೇಕಾಗತ್ತೆ. ಸ್ಥಳಾಂತರಿಸಬೇಕಾದ್ರೆ ಅವರನ್ನ ಇನ್ನೊಂದ್ ಕಡೆ ಮೈಗ್ರೇಟ್ ಮಾಡ್ಬೇಕಾಗತ್ತೆ, ಇನ್ನೊಂದ್ ಕಡೆ ವಲಸೆ ಹೋಗ್ತಾರೆ. ಈ ಮೈಗ್ರೇಷನ್ ಇನ್ನೊಂದು ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಅವ್ರು ಎಲ್ಲಿ ಸ್ಥಳಾಂತರ ಆಗಿರ್ತಾರೋ ಅಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಇರೋದಿಲ್ಲ, ಮತ್ತೆ ಅಲ್ಲಿನ ಆಲ್ರೆಡಿ ಇರುವಂತಹ ಜನರ ಜೊತೆ ಘರ್ಷಣೆ ಪ್ರಾರಂಭ ಆಗಬಹುದು. ಹೀಗೆ ನಾವು ಕ್ಲೈಮೇಟ್ ಚೇಂಜ್ ಎಲ್ಲೋ ಆಗ್ತಿದೆ ಅಥವಾ ಹೇಗೇಗೋ ಆಗ್ತಿದೆ, ಅದು ನಮ್ಗೆ ಸಂಬಂಧನೇ ಇಲ್ಲ ಅಂತ ಅಂದ್ಕೊಂಡಿರ್ತೇವೆ. ಆದ್ರೆ ಅದು ನಮ್ಮ ಕಾಲ್ ಬುಡಕ್ಕೆ ಅಂತಂದ್ರೆ ನಾವಿರುವ ಪ್ರದೇಶದವರೆಗೂ ಅದರ ಪರಿಣಾಮವನ್ನು ನಾವು ಕಾಣಬಹುದು. ಹಾಗಾಗಿ ಎಲ್ಲವನ್ನ ಸಹ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಅರ್ಬನ್ ಫ್ಲಡ್ ರಿಸ್ಕ್ ಮತ್ತೆ ವಲ್ನರಬಲ್ ಕಮ್ಯುನಿಟಿ, ಇದು ಎರಡರ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರಬಹುದು. SDG ಗೋಲ್ಗಳನ್ನ, ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳನ್ನ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸುವ ಕಡೆ ನಾವು ಹೆಚ್ಚು ಮುಖ ಮಾಡಲೇಬೇಕು. ಎಲ್ಲವೂ ಸಹ ಇಂಟರ್ ಕನೆಕ್ಟ್ ಆಗಿರೋದ್ರಿಂದ ಪಾವರ್ಟಿ ರಿಡಕ್ಷನ್, ವಾಟರ್ ಆಕ್ಸೆಸ್ ಎಲ್ಲವನ್ನ ಇಂಟರ್ ಕನೆಕ್ಟ್ ಮಾಡಿ ಅದರ ಕಡೆ ಮುಖ ಮಾಡಬೇಕಾಗಿದೆ. ಹಾಗಾಗಿ ಇದನ್ನ ನೀವು ಬೇರೆ ಬೇರೆ ಕಡೆ ಕನ್ಕ್ಲೂಷನ್ ನಲ್ಲಿ ಬಳಸ್ಕೋಬಹುದು. ಇವತ್ತಿನ ಕ್ವಶನ್ ನೋಡಿ, the urgency to secure critical minerals such as lithium and rare earth elements has increased globally. Which of the following best explain why? ಹೆಚ್ಚು ಕ್ರಿಟಿಕಲ್ ಮಿನರಲ್ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಈಗ ಅದಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಯಾಕಿರಬಹುದು? ಆನ್ಸರ್ ನೋಡಿ, ಸಿ, ದೇ ಆರ್ ಕೀ ಇನ್ಪುಟ್ಸ್ ಫಾರ್ ಬ್ಯಾಟರೀಸ್ ಅಂಡ್ ಮ್ಯಾಗ್ನೆಟ್ಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್. ಕ್ರಿಟಿಕಲ್ ಮಿನರಲ್ ಅಂದ ತಕ್ಷಣ ಎಲೆಕ್ಟ್ರಿಕ್ ವೆಹಿಕಲ್ಗಳು ನೆನಪಾಗಬೇಕು. ಅಮಿಡ್ ಸಪ್ಲೈ ಚೈನ್ ಪ್ರೆಷರ್, ಈಗ ಚೀನಾದಿಂದ ಪ್ರೆಷರ್ ಎದುರಾಗ್ತಾ ಇದೆ, ಹಾಗಾಗಿ ಅದರ ಕಡೆ ಹೆಚ್ಚು ಗಮನ ಕೊಡಬೇಕಾದ ಅವಶ್ಯಕತೆ ಇದೆ. ಕ್ರಿಟಿಕಲ್ ಮಿನರಲ್ಸ್. ವಿತ್ ರೆಫರೆನ್ಸ್ ಟು ದಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಆಫ್ ಕಂಟಾಮಿನೇಟೆಡ್ ಸೈಟ್ಸ್ ರೂಲ್ಸ್ 2025, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಮೊದಲನೇ ನೋಡಿ, ದೀಸ್ ರೂಲ್ಸ್ ಎನೇಬಲ್ ಲೀಗಲ್ ಆಕ್ಷನ್ ಫಾರ್ ದಿ ರೆಮಿಡಿಯೇಷನ್ ಆಫ್ ಲ್ಯಾಂಡ್ಸ್ ಪೊಲ್ಯೂಟೆಡ್ ಬೈ ಹಜಾರ್ಡಸ್ ಕೆಮಿಕಲ್ ವೇಸ್ಟ್. ಸರಿ ಇರಬಹುದಾ, ತಪ್ಪಿರಬಹುದಾ? They have been framed under the Environment Protection Act 1986, which empowers the central government to take environmental protection measures. ಹೌದಾ? ಏನನ್ಸುತ್ತಾ ಇದ್ರ ಬಗ್ಗೆ? The term contaminated site refers to any land currently regulated for waste disposal, currently regulated under the India's modern hazardous waste law. ಈ ಸ್ಟೇಟ್ಮೆಂಟ್ ಏನ್ ಅನಿಸ್ತಾ ಇದೆ? ಮೂರು ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದು ಕರೆಕ್ಟ್ ಇರಬಹುದು? ಟೋಟಲ್ ಹೌ ಮೆನಿ ಅಂತ ಕೇಳಿದ್ದಾರೆ, ಓನ್ಲಿ 2 ಸ್ಟೇಟ್ಮೆಂಟ್ಸ್, 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ. ಯಾವ್ದು? 1 ಮತ್ತೆ 2ನೇದು. 3ನೇದು ಇನ್ಕರೆಕ್ಟ್. ಯಾಕೆ? ಬಿಕಾಸ್ ಡೆಫಿನೇಷನ್ ಆಫ್ ಎ ಕಂಟಾಮಿನೇಟೆಡ್ ಸೈಟ್ ರೆಫರ್ಸ್ ಟು ಹಿಸ್ಟೋರಿಕಲಿ ಡಂಪ್ಡ್ ಹಜಾರ್ಡಸ್ ವೇಸ್ಟ್. ಅಂದ್ರೆ ಮೊದಲಿಂದ ಅಲ್ಲಿ ಡಂಪ್ ಮಾಡ್ತಾ ಇರ್ತಾರೆ. ಕೇವಲ ಕರೆಂಟ್ಲಿ ಅಂತಂದ್ರೆ ಪ್ರಸ್ತುತವಾಗಿ ಎಲ್ಲೆಲ್ಲಿ ಹಜಾರ್ಡಸ್ ವೇಸ್ಟ್ ಇದೆಯೋ ಅದು ಮಾತ್ರ ಅಂತ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಾಗಿ ಕರೆಂಟ್ಲಿ ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಹಿಸ್ಟೋರಿಕಲ್ ಅನ್ನುವಂಥ ಟರ್ಮ್ ಬರಬೇಕು, ನಾಟ್ ನೆಸೆಸರಿಲಿ ಕರೆಂಟ್ ರೆಗ್ಯುಲೇಟೆಡ್ ಡಿಸ್ಪೋಸಲ್ ಸೈಟ್ಸ್. ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಇನ್ಕರೆಕ್ಟ್. ಇನ್ನು ಮುಂದಿನದು ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಎಕ್ಸ್ಪೋಜರ್ ಟು ಅರ್ಬನ್ ಫ್ಲಡ್ಡಿಂಗ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾ ಹ್ಯಾಸ್ ದಿ ವರ್ಲ್ಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಲಮ್ ಕ್ಲಸ್ಟರ್ಸ್ ಲೊಕೇಟೆಡ್ ಇನ್ ಫ್ಲಡ್ ಪ್ರೋನ್ ರೀಜನ್ಸ್. ಹೌದಾ? ಏನನ್ಸುತ್ತಾ ಇದೆ? ಇಷ್ಟೊತ್ತು ನೋಡಿದ್ದು ನಾವು. ಗಂಗಾ ಡೆಲ್ಟಾ ರೀಜನ್ ಇಸ್ ಅ ಮೇಜರ್ ಏರಿಯಾ where flood vulnerability is compounded by poverty and inadequate infrastructure. Satellite data reveals that affluent urban areas are the most affected by recurring flood events. Affluent ಅಂತ ಟರ್ಮ್ ಅಂತು.
ಈ ಟರ್ಮ್ನ ಅರ್ಥ ಗೊತ್ತಿಲ್ಲದೆ ಇದ್ರೆ ನೀವು ಇಡೀ ಕ್ವಶನ್ ರಾಂಗ್ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿಯೇ ಜಾಸ್ತಿ ಇಂಗ್ಲಿಷ್ ಅನ್ನ ತಿಳ್ಕೊಳ್ಳಿ ಅಂತ ಹೇಳೋದು. ಅಫ್ಲುಯೆಂಟ್ ಅರ್ಬನ್ ಏರಿಯಾಸ್. ಅಫ್ಲುಯೆಂಟ್ ಅಂತಂದ್ರೆ ಏನು? ರಿಚ್ ಪೀಪಲ್ ಅಥವಾ ರಿಚ್, ಶ್ರೀಮಂತ ಒಂದು ಪ್ರದೇಶ, ಶ್ರೀಮಂತವಾಗಿರುವ ಪ್ರದೇಶ. ಸ್ಯಾಟಲೈಟ್ ಡೇಟಾ ಹಾಗೆ ಹೇಳ್ತಾ ಇದೆಯಾ? ಅಫ್ಲುಯೆಂಟ್ ಅರ್ಬನ್ ಏರಿಯಾಸ್ ಆರ್ ಮೋಸ್ಟ್ ಅಫೆಕ್ಟೆಡ್. ಫ್ಲಡ್ ಬಂದ್ರೆ ಶ್ರೀಮಂತ ಪ್ರದೇಶಗಳು ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆಯಾ? ಈ ಸ್ಟೇಟ್ಮೆಂಟ್ ಹಾಗೆ ಹೇಳ್ತಾ ಇದೆ. ಹಾಗಾಗಿ ಅಫ್ಲುಯೆಂಟ್ ಅನ್ನೋ ಶಬ್ದದ ಅರ್ಥ ಗೊತ್ತಿಲ್ಲದೆ ಇದ್ರೆ ನೀವು ಇದನ್ನ ರಾಂಗ್ ಮಾಡ್ಬಿಡ್ತಿದ್ರಿ. ಹಾಗಾಗಿ ಹೆಚ್ಚು ಹೆಚ್ಚು ಇಂಗ್ಲಿಷ್ ಅನ್ನ ಓದ್ಕೊಳ್ಬೇಕು ಅನ್ನೋದು ಒಂದು ಮೊದಲನೇ ಮೆಸೇಜ್ ಇದರಲ್ಲಿ. ಇನ್ನು ಯಾವ್ದು ಕರೆಕ್ಟ್? 1 and 2 ಆರ್ ಕರೆಕ್ಟ್, 3ನೇದು ಇನ್ಕರೆಕ್ಟ್. ಲೋ ಇನ್ಕಮ್ ಏರಿಯಾಸ್, ನಾಟ್ ಅಫ್ಲುಯೆಂಟ್ ಒನ್ಸ್. ಕಡಿಮೆ ಆದಾಯ ಇರುವಂತ ಪ್ರದೇಶಗಳು ಜಾಸ್ತಿ ವಲ್ನರೇಬಲ್ ಆಗಿರ್ತವೆ. ವಲ್ನರೇಬಲ್ ಅಂತಂದ್ರೆ ದುರ್ಬಲ ಪ್ರದೇಶಗಳಾಗಿರುತ್ತವೆ. ಅದರ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಬೇಕು, ಯಾಕಂತಂದ್ರೆ ಅಲ್ಲೇ ಜಾಸ್ತಿ ಫ್ಲಡ್ ಇವೆಂಟ್ಸ್ ಗಳು ಕಂಡು ಬರಬಹುದು. ಇದು ನೋಡಿ, ನಿನ್ನೆ ಕ್ವಶನ್ ಕೊಟ್ಟಿರ್ಲಿಲ್ಲ ಅಲ್ವಾ? ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಸೀಸ್ಮಿಕ್ ವೇವ್ಸ್ ಇನ್ ದಿ ಕಾಂಟೆಕ್ಸ್ಟ್ ಆಫ್ ಅರ್ಲಿ ಅರ್ಥಕ್ವೇಕ್ ವಾರ್ನಿಂಗ್ ಸಿಸ್ಟಮ್. ಇನ್ನು ಯಾಕೆ ಇದು ಬಂದಿತ್ತು? ಆಂಡ್ರಾಯ್ಡ್ ಅರ್ಥಕ್ವೇಕ್ ನೆನಪಾಗ್ತಾ ಇದೆ? ಏನಾದ್ರೂ ಒಂದು ಸುದ್ದಿ ನಿನ್ನೆ ಹೇಳಿದ್ದು? ಎಕ್ಸಲರೋಮೀಟರ್ ನೆನಪಾಗ್ಲಿ, ಅದು ನಿನ್ನೆ ಹೇಳ್ಕೊಂಡಿದ್ದು. ಪಿ ವೇವ್ಸ್ ಟ್ರಾವೆಲ್ ಫಾಸ್ಟರ್ ದನ್ ಎಸ್ ವೇವ್ಸ್ and can pass through both solid and liquids. S waves are slower but cause more shaking and can only move through solids. Effectiveness of early warning system depend primarily on detecting S waves before P waves. ನಿನ್ನೆ ನೋಡಿದ್ದು ಕರೆಕ್ಟ್ ಆಗಿ ನೆನಪಿದ್ರೆ ಇದಕ್ಕೆ ಉತ್ತರ ಹೇಳ್ಬೇಕು ನೀವೇ ಯಾವುದು ಅಂತ. ಆನ್ಸರ್ ನಾನು ಹೇಳ್ಬಿಡ್ತೇನೆ, ನೀವು ಸಹ ನೋಡಿ. 1 and 2 ಆರ್ ಕರೆಕ್ಟ್, 3ನೇದು ಇನ್ಕರೆಕ್ಟ್. ಯಾಕೆ? ಅರ್ಲಿ ವಾರ್ನಿಂಗ್ ಇದೆಯಲ್ವಾ, ಡಿಪೆಂಡ್ಸ್ ಆನ್ ಡಿಟೆಕ್ಟಿಂಗ್ ಪಿ ವೇವ್ಸ್. ಯಾಕಂದ್ರೆ ಪಿ ವೇವ್ ಮೊದಲು ಅರೈವ್ ಆಗೋದು, ನಂತರ ಎಸ್ ವೇವ್ ಬರುತ್ತೆ. ಹಾಗಾಗಿ ಮೊದಲು ಡಿಟೆಕ್ಟ್ ಮಾಡೋದು ಪಿ ವೇವ್ ಗಳನ್ನ. ಅದರ ಆಧಾರದ ಮೇಲೆ ಅರ್ಲಿ ವಾರ್ನಿಂಗ್ ಮುನ್ಸೂಚನಾ ವ್ಯವಸ್ಥೆಗಳನ್ನ ನಾವು ಡೆವಲಪ್ ಮಾಡ್ತೇವೆ. ಇನ್ನು 2ನೇ ಕ್ವಶನ್ ನೋಡಿ, ಇದು ಸಹ ನಿನ್ನೆದು. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಟೊಮ್ಯಾಟೊ ಕಲ್ಟಿವೇಶನ್ ಇನ್ ಇಂಡಿಯಾ. ಅರ್ಕಾ ಶ್ರೇಷ್ಠ, ಅರ್ಕಾ ರಕ್ಷಕ್. ನೆನಪಾಗ್ತಾ ಇದೆ ಯಾವುದು ಅಂತ? ಅರ್ಕಾ ಶ್ರೇಷ್ಠ ವ್ಯಾಲ್ಯೂಡ್ ಫಾರ್ ಇಟ್ಸ್ ಲಾಂಗ್ ಶೆಲ್ಫ್ ಲೈಫ್, ಮೇಕಿಂಗ್ ಇಟ್ ಸೂಟೇಬಲ್ ಫಾರ್ ಟ್ರಾನ್ಸ್ಪೋರ್ಟ್ ಅಂಡ್ ಸ್ಟೋರೇಜ್. ಅರ್ಕಾ ಶ್ರೇಷ್ಠ ಅನ್ನೋದು ಶೆಲ್ಫ್ ಲೈಫ್ ಗೆ ಸಂಬಂಧಪಟ್ಟಿದ್ದ, ನಿನ್ನೆ ಹೇಳಿದ ನೆನಪಾಗ್ತಾ ಇದೆಯಾ? ಅರ್ಕಾ ರಕ್ಷಕ್ ಇಸ್ ಅ ವೆರೈಟಿ ಡೆವಲಪ್ಡ್ ಔಟ್ಸೈಡ್ ಇಂಡಿಯಾ ಅಂಡ್ ಇಂಪೋರ್ಟೆಡ್ ಟು ಬೂಸ್ಟ್ ರೆಸಿಸ್ಟೆನ್ಸ್ ಟು ಟೊಮ್ಯಾಟೊ ಪ್ಲಾಂಟ್ ಡಿಸೀಸಸ್. ಅರ್ಕಾ ರಕ್ಷಕ್ ಡಿಸೀಸ್ಗೆ ಸಂಬಂಧಪಟ್ಟಿದ್ದು ಹೌದಾ ಅಲ್ವಾ ಅಂತ 1ನೇದು. ಅದ್ರ ಜೊತೆ ಡೆವಲಪ್ಡ್ ಔಟ್ಸೈಡ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಭಾರತದಿಂದ ಹೊರಗಡೆ ಬೇರೆ ದೇಶದಿಂದ ಅಲ್ಲಿ ಡೆವಲಪ್ ಮಾಡಿದ್ದು, ಆಮೇಲೆ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಕರೆಕ್ಟಾ ರಾಂಗ್ ಅಂತ ನೋಡಿ. ಬೋತ್ ವೆರೈಟೀಸ್ ಆರ್ ಲಿಂಕ್ಡ್ ಟು ಎಫರ್ಟ್ಸ್ ಬೈ ಪಬ್ಲಿಕ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬೇಸ್ಡ್ ಇನ್ ಬೆಂಗಳೂರು. ಇದರಲ್ಲಿ ಎಷ್ಟು ಕರೆಕ್ಟ್? ಯಾವ್ದು ಕರೆಕ್ಟ್? 1 and 3 ಆರ್ ಕರೆಕ್ಟ್ ಅಲ್ವಾ? ನಿನ್ನೆ ಕೊಟ್ಟು ನೋಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. 2 is incorrect. ಸಾರಿ, ಬೋತ್ ವೆರೈಟೀಸ್ ಡೆವಲಪ್ಡ್ ವಿತ್ ಇನ್ ಇಂಡಿಯಾ. ಯಾವುದು ಇನ್ಸ್ಟಿಟ್ಯೂಷನ್? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಬೆಂಗಳೂರು. ಹಾಗಾಗಿ 2ನೇದ್ರಲ್ಲಿ ಔಟ್ಸೈಡ್ ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ವೊಕ್ಯಾಬುಲರಿ ನೋಡೋಣ ಇವತ್ತಿಂದ. ಸೆಂಟ್ರಿಸ್ಟ್ ಪೊಲಿಟಿಷಿಯನ್ aimed to provide fillip to the struggling economy. ಸೆಂಟ್ರಿಸ್ಟ್ ಅಂದ್ರೇನು? ಮಾಡರೇಟ್, ಮಿಡಲ್ ಗ್ರೌಂಡ್ ಅಥವಾ ಮಧ್ಯಮ ಮಾರ್ಗ. ಅಂದ್ರೆ ಈಗ ಎಡಪಂಥ, ಬಲಪಂಥ, ಈ ತರ ಬೇರೆ ಬೇರೆ ಟರ್ಮ್ಗಳನ್ನು ನೀವು ಕೇಳಿರಬಹುದು ಪಾಲಿಟಿಕ್ಸ್ ನಲ್ಲಿ. ಸೆಂಟ್ರಿಸ್ಟ್ ಅಂತಂದ್ರೆ ಎರಡೂ ಕಡೆ ಸೇರದೆ ಇರೋರು ಅಥವಾ ಮಧ್ಯದ ಹಾದಿಯನ್ನ ಇಟ್ಕೊಂಡವರು, ಎರಡೂ ಕಡೆಯಿಂದ ಒಳ್ಳೇದನ್ನ ಪರಿಗಣಿಸಿ ಅದು ಒಳ್ಳೇದು ಅಂತ ಹೇಳುವವರು. ಒಂದು ಪೊಲಿಟಿಷಿಯನ್, ಸೆಂಟ್ರಿಸ್ಟ್ ಪೊಲಿಟಿಷಿಯನ್ ಏನ್ ಮಾಡ್ತಿದ್ದಾರೆ? ಮಧ್ಯಮ ಮಾರ್ಗದಲ್ಲಿ ಇರೋರು ಅಥವಾ ಮಧ್ಯದ ಹಾದಿಯನ್ನ, ಮಧ್ಯದ ಒಂದು ಆಯಾಮಗಳನ್ನ ತುಂಬಾ ಹೇಳ್ಬಹುದು ಆ ತರ ಹೇಳ್ತಾ ಹೋದ್ರೆ. ಆದ್ರೆ ಒಂದು ಎಡಪಂಥಕ್ಕೂ ಸೇರ್ಲಿಲ್ಲ, ಬಲಪಂಥಕ್ಕೂ ಸೇರ್ಲಿಲ್ಲ, ಎರಡೂ ಕಡೆಯಿಂದ ಒಳ್ಳೆ ಅಂಶಗಳನ್ನ ಆಯ್ಕೆ ಮಾಡ್ಕೊಂಡಿರುವಂತಹ ಒಬ್ಬ ಪೊಲಿಟಿಷಿಯನ್. ಏಮ್ ಟು ಪ್ರೊವೈಡ್ ಫಿಲಿಪ್ ಅಂತಂದ್ರೆ ಏನು? ಕೆಳಗಡೆ ಬೂಸ್ಟ್, ಸ್ಟಿಮ್ಯುಲಸ್, ಉತ್ತೇಜನ. ಫಿಲಿಪ್ ಟು ದಿ ಸ್ಟ್ರಗ್ಲಿಂಗ್ ಎಕಾನಮಿ, ಆರ್ಥಿಕತೆ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು, ಅದಕ್ಕೆ ಒಂದು ಬೂಸ್ಟ್ ಕೊಡಬೇಕು ಅಂತ ಗುರಿಯನ್ನ ಇಟ್ಕೊಂಡಿದ್ರು. ಹೋಪಿಂಗ್ ಫಾರ್ ಅ ರಿಸರ್ಜೆನ್ಸ್ ಆಫ್ ಗ್ರೋತ್. ರಿಸರ್ಜೆನ್ಸ್ ಅಂತಂದ್ರೆ ಏನು? ಪುನರುಜ್ಜೀವನ ಅಂತ ಕರಿತೇವಲ್ವಾ, ರೀಬರ್ತ್, ರಿವೈವಲ್. ಅಂದ್ರೆ ಆ ಎಕಾನಮಿ ಸ್ಲೋ ಆಗಿ ಹೋಗ್ತಾ ಇತ್ತು, ಅದಕ್ಕೆ ಒಂದು ಬೂಸ್ಟ್ ಕೊಟ್ಟು ಅದನ್ನ ಮತ್ತೆ ರಿವೈವ್ ಮಾಡ್ಲಿಕ್ಕೆ ಅವರು ಹೋಪ್ ಇಟ್ಕೊಂಡಿದ್ರು. However, negotiations to extradite the corrupt businessman were delayed due to bureaucratic procrastination. ಅದೇ ಸಂದರ್ಭದಲ್ಲಿ ಬೇರೆ ಏನೋ ಘಟನೆ ನಡೀತಾ ಇತ್ತು. ನೆಗೋಸಿಯೇಷನ್ಸ್ ಎಕ್ಸ್ಟ್ರಡೈಟ್ ದಿ ಕರಪ್ಟ್ ಬಿಸ್ನೆಸ್ ಮ್ಯಾನ್. ಎಕ್ಸ್ಟ್ರಡೈಟ್ ಅಂತ ಬಂತು ನೋಡಿ. ಎಕ್ಸ್ಟ್ರಡೈಟ್ ಅಂತಂದ್ರೆ ಹಸ್ತಾಂತರಿಸೋದು, ಡಿಪೋರ್ಟ್, ಹ್ಯಾಂಡ್ ಓವರ್ ಮಾಡೋದು. ಕರಪ್ಟ್ ಬಿಸ್ನೆಸ್ ಮ್ಯಾನ್ ಅನ್ನ ಎಕ್ಸ್ಟ್ರಡೈಟ್ ಮಾಡೋದು, ಹಸ್ತಾಂತರಿಸೋದು ಡಿಲೇ ಆಗ್ತಾ ಇತ್ತು. ಯಾಕಂತಂದ್ರೆ
ಬ್ಯೂರೋಕ್ರಾಟಿಕ್ ಪ್ರೊಕ್ರಾಸ್ಟಿನೇಷನ್. ಬ್ಯೂರೋಕ್ರಾಸಿ ಅಂತಂದ್ರೆ ಅಧಿಕಾರಶಾಹಿ ವರ್ಗ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಪ್ರೊಕ್ರಾಸ್ಟಿನೇಷನ್, ಇದನ್ನ ಪದೇ ಪದೇ ಕೇಳಿರಬಹುದು ನೀವು. ಮುಂದೂಡ್ತಾ ಇರೋದು, ಡಿಲೇ, ಪೋಸ್ಟ್ಪೋನ್ ಮಾಡ್ತಾ ಇರೋದು. ಹೌ ಟು ಓವರ್ಕಮ್ ಪ್ರೊಕ್ರಾಸ್ಟಿನೇಷನ್ ಅಂತ ಕೊಟ್ರೆ ತುಂಬಾ ವಿಡಿಯೋಸ್ಗಳು ಬರುತ್ತೆ. ಅಂತಂದ್ರೆ ಇವತ್ತೇನೋ ಟಾರ್ಗೆಟ್ ಹಾಕೊಂಡಿರ್ತೀವಿ, ಅದನ್ನ ಮುಂದೂಡ್ತಾ ನಾಳೆ ಆಗತ್ತೆ, 1 ವರ್ಷ ಆಗತ್ತೆ, ಆಮೇಲೆ ಹೀಗೆ ಮಾಡ್ತಾ ಇದ್ರೆ ಅದು ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಆತರ ಮುಂದೂಡುವ ಪ್ರಕ್ರಿಯೆ ಇರುತ್ತಲ್ವಾ, ಅದಕ್ಕೆ ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.